ಇನ್ನು ನೀವು ದಿನ ಬಿಗ್ ಬಾಸ್ ಅನ್ನ ನೋಡ್ತೀರಾ. ಹಾಗಾದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅಭಿಮಾನಿಗಳು ಯಾರ್ಯಾರಿದ್ದೀರಿ ಅವರು ಈ ಸ್ಟೋರಿ ನೋಡಬೇಕು. ಇನ್ನು ನನಗೆ ಆ ಬಿಗ್ ಬಾಸ್ ನಲ್ಲಿ ಇದೇ ಕಂಟೆಸ್ಟೆಂಟೇ ಇಷ್ಟ ಅಂತ ಹೇಳಿ ಹಠಕ್ಕೆ ಬಿದ್ದವರ ಹಾಗೆ ಗಿಲ್ಲಿನ ಫಾಲೋ ಮಾಡ್ತಾ ಇದ್ರೆ ಈ ಸ್ಟೋರಿ ನೋಡಬೇಕು. ಹಾಗಾದ್ರೆ ಏನಾಯ್ತು? ಗಿಲ್ಲಿಗೆ ಬಿಗ್ ಬಾಸ್ ನಲ್ಲಿ ಮಹಾ ಮೋಸ ಆಯ್ತಾ ಅಥವಾ ಆಗುತ್ತಾ? ಇದು ಬಿಗ್ ಬಾಸ್ ಹಾಗೂ ಗಿಲ್ಲಿ ಅಭಿಮಾನಿಗಳು ನೋಡಬೇಕಾದಂತಹ ಸ್ಟೋರಿ. ಗಿಲ್ಲಿಗೆ ಬಿಗ್ ಬಾಸ್ ನಲ್ಲಿ ಮಹಾ ಮೋಸ ಆಗುತ್ತಾ? ಅಶ್ವಿನಿ ಗೌಡರನ್ನ ವಿನ್ ಮಾಡಲು 25 ಲಕ್ಷ ಹಣ ಕಿಚ್ಚನಿಗೆ ಕೊಟ್ರ. ನೋಡಿ, ಇದು ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಕೇಳ್ತಾ ಇದ್ದೀವಿ ನಾವು. ಅಶ್ವಿನಿ ಗೆಲ್ಲಿಸಲು ಕರವೇ ಅಧ್ಯಕ್ಷ ನಾರಾಯಣಗೌಡ ಕಿಚ್ಚನ ಮನೆಗೆ ಹೋದ್ರ. ಕಿಚ್ಚ ಹಾಗೂ ನಾರಾಯಣಗೌಡ ಭೇಟಿಯ ಬಗ್ಗೆ ಅಪಪ್ರಚಾರ ನಡೀತಾ. ಈ ಬಗ್ಗೆ ಕರವೇ ಸದಸ್ಯರು ಹೇಳೋದೇನು? ಹಿಂಗೆ ಆಯ್ತು, ಖಚಿತವಾಗಿ ಆಗಿದೆ ಅಂತ ನಾವು ಹೇಳ್ತಾ ಇಲ್ಲ. ಮೊನ್ನೆಯಷ್ಟೇ ನಾರಾಯಣಗೌಡ ಕಿಚ್ಚನ ಭೇಟಿ ಮಾಡಿದ್ರು. ಈ ತರಹದಲ್ಲಿ ಚರ್ಚೆಗಳಾಗ್ತಾ ಇದೆ. ಸುದೀಪ್ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದ ನಾರಾಯಣಗೌಡ, ಸುದೀರ್ಘ ಚರ್ಚೆ ಮೀಟಿಂಗು. ಇವರಿಬ್ಬರ ಚರ್ಚೆಯ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದನ್ನ ನೋಡಿದ ಗಿಲ್ಲಿ ಅಭಿಮಾನಿಗಳು ಒಂದೊಂದು ರೀತಿ ಕಮೆಂಟ್ ಹಾಕೋದಕ್ಕೆ ಶುರು ಮಾಡ್ಕೊಂಡ್ರು. ಅವರವರ ಅಭಿಮಾನಿಗಳು ಅವ್ರಿಗೆ ತೋಚದ ಹಾಕಿ ಕಮೆಂಟ್ ಹಾಕ್ತಾರೆ. ಹೀಗೆ ನಾನಾ ರೀತಿಯ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಆದರೆ ಕರವೇ ಸದಸ್ಯರು ಇದನ್ನ ಕಂಪ್ಲೀಟ್ ತಳ್ಳಿ ಹಾಕಿದ್ದಾರೆ, ನಖಶಿಕಾಂತವಾಗಿ ಖಂಡಿಸ್ತಿದ್ದಾರೆ. ನಾರಾಯಣಗೌಡ ಅವರ ಮಗನ ಮದುವೆಗೆ ಕಿಚ್ಚನಿಗೆ ಕಾರ್ಡ್ ಕೊಡೋದಕ್ಕೆ ಹೋಗಿದ್ರೆ ಹೊರತಾಗಿ ಈ ತರಹದ ಅಧಿಕ ಪ್ರಸಂಗ ಮಾಡೋದಕ್ಕಲ್ಲ. ಗಿಲ್ಲಿ ಫ್ಯಾನ್ಸ್ ಬೇರೆ ರೀತಿ ತಿರುಗಿಸಿ ಟ್ರೋಲ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಜಗ್ಗೋದಿಲ್ಲ. ಕರವೇ ಕಾರ್ಯಕರ್ತರು ಅಶ್ವಿನಿ ಗೌಡರಿಗೆ ವೋಟ್ ಮಾಡುತ್ತಿದ್ದಾರೆ. ಈ ಬಾರಿ ಬಿಗ್ ಬಾಸ್ನಲ್ಲಿ ಅಶ್ವಿನಿನೇ ಗೆಲ್ಲೋದು. ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಬಿಗ್ ಬಾಸ್ ಆಯೋಜಕರಿಗೂ ಮತ್ತು ಅಲ್ಲೇನು ವೋಟಿಂಗ್ ನಡೆಯುತ್ತಲ್ಲ, ಕನ್ನಡಿಗರು ಯಾರ್ಯಾರಿಗೆ ವೋಟ್ ಹಾಕಿರ್ತಾರೋ ಅದರ ಆಧಾರದಲ್ಲೇ ರಿಸಲ್ಟ್ ಬರ್ತಾವೋ ಅಥವಾ ಆಯೋಜಕರೇ ತೀರ್ಮಾನ ಮಾಡ್ತಾರೋ ವಿ ಡೋಂಟ್ ನೋ. ನಮಗೆ ಅದರಲ್ಲಿ ಖಾತ್ರಿ ಇಲ್ಲ. ಅದು ಅವರ ಆಯೋಜಕರು ಏನು ಏರ್ಪಾಡು ಮಾಡಿದಾರೋ ಅದರಂತೆ ರಿಸಲ್ಟ್ಗಳು ಬರ್ತವೆ. ಇಲ್ಲಿ ಸಮಸ್ಯೆ ಏನು? ನಾರಾಯಣಗೌಡರು ಕಿಚ್ಚನ್ ಭೇಟಿ ಮಾಡೋದಕ್ಕೆ ಹೋಗಿದ್ರು. ಮಗಳ ಮದುವೆನ ಇನ್ವೈಟ್ ಮಾಡೋದಕ್ಕೆ ಹೋಗಿದ್ರು ಅಥವಾ ಬೇರೆ ಏನಾದರೂ ಮಾತನಾಡೋದಕ್ಕೆ ಹೋಗಿದ್ರು ಗೊತ್ತಿಲ್ಲ. ಆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಕಟ್ಟೆಲ್ ಕೂತ್ಕೊಂಡು ತಂಬಾಕು ಹಾಕತ್ತಾರ ನೋಡಿ. ಅವರು ಆ ಫೋಟೋಗೆ ಅವ್ರ ಸ್ಟೈಲಲ್ಲಿ ಕ್ಯಾಪ್ಷನ್ ಕೊಡೋದು, ಇವ್ರು ಹೋಗಿದ್ದು ಇದಕ್ಕೆ ಅಂತ ತೀರ್ಮಾನ ಮಾಡೋದು ಇವ್ರು ಕಟ್ಟೆಲ್ ಕೂತ್ಕೊಂಡವರು. ದುಡ್ಡು ಕೊಡಕ್ಕೆ ಹೋಗಿದ್ರಂತೆ, ಇನ್ಫ್ಲೂಯೆನ್ಸ್ ಬಿಲ್ಡ್ ಮಾಡೋದಕ್ಕೆ ಹೋಗಿದ್ರಂತೆ, ಪ್ರಭಾವ ಬೀರೋದಕ್ಕೆ ಹೋಗಿದ್ರಂತೆ, ಇಂಥವ್ರನ್ನ ನೀವು ವಿನ್ ಮಾಡಿ ಅಂತೇಳಿ ದುಡ್ಡು ಕೊಡೋದಕ್ಕೆ ಹೋಗಿದ್ರಂತೆ ಅಂತ ಒಂದಷ್ಟು ಕಾಮೆಂಟ್ಗಳು. ಈ ಕಾಮೆಂಟ್ಗಳನ್ನು ನಾವು ಗಂಭೀರವಾಗಿ ತಗೋತಾ ಇಲ್ಲ. ಆದರೆ ಇದರಿಂದ ಆಗಬಹುದಾದ ಅಧ್ವಾನಗಳು ಮತ್ತು ಆತಂಕ, ಆ ಬಗ್ಗೆ ಯೋಚನೆ ಮಾಡಬೇಕು. ಒಂದು ಹೆಣ್ಣು ಮಗಳು ಅನ್ಕೊಳ್ಳಿ, ಒಂದು ಊರಲ್ಲಿ ಒಂದು ಕನ್ಯಾ ಸ್ತ್ರೀ, ಮದುವೆಯಾಗದ ಹೆಣ್ಣು ಮಗಳು. ಆ ಹೆಣ್ಣು ಮಗಳೊಬ್ಬಳ ಬಗ್ಗೆ ಆ ಊರಿನ ಒಂದಷ್ಟು ನಿರುದ್ಯೋಗಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿ ಕೆಳಗೊಂದಷ್ಟು ಬರೆದುಬಿಟ್ಟು ಕಳಿಸ್ತಾರೆ ಅನ್ಕೊಳ್ಳಿ. ಆ ಹೆಣ್ಣಿನ ಮಾನ ಏನಕ್ಕಾಗಬೇಡ, ಆ ಹೆಣ್ಣಿನ ಮರ್ಯಾದೆ, ಆ ಹೆಣ್ಣಿನ ಘನತೆ, ಹಾಗೇನೆ ಅದು ರಿಯಾಲಿಟಿ ಶೋನೋ ಮತ್ತೊಂದೋ ಮಗದೊಂದು. ಸುಖ ಸುಮ್ಮನೆ ಒಂದಿಬ್ಬರು ಸುದೀರ್ಘ ಚರ್ಚೆ ಮಾಡಿದರು ಅನ್ನೋ ಕಾರಣಕ್ಕೆ ಅವರು ಇದಕ್ಕೆ ಮಾಡಿರ್ತಾರೆ ಅನ್ನೋ ಊಹೆಗಳು, ಸಸ್ಪೆಕ್ಟ್ಗಳು ಸರಿಯಲ್ಲ. ನಿಜಕ್ಕೂ ಕೂಡ ಈ ತರಹದ ಅನೇಕ ವರದಿಗಳು ರಾಜ್ಯದಲ್ಲಿ ಆಗ್ತಾ ಇದೆ. ಈ ತರಹದ ಊಹಾಪೋಹಗಳಿಗೆ ಕಡಿವಾಣ ಹಾಕಬೇಕು. 25 ಲಕ್ಷದ ಡೀಲ್ ಆಗಿದೆ ಅನ್ನೋ ಥರ ಚರ್ಚೆಗಳು. ಅದೇನೇ ಆಗಿದ್ರೂ ಕೂಡ ಕಾರ್ಯಕರ್ತರು ಜೊತೆಗೆ ಬಿಗ್ ಬಾಸ್ನ ಅಭಿಮಾನಿಗಳು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಯುದ್ಧದಂತೆ ಭಾವಿಸಿಕೊಂಡು ಪರಸ್ಪರ ವಾಕ್ಪ್ರಹಾರಗಳು ನಡೀತಾ ಇದೆ. ಇವೆಲ್ಲವೂ ಕೂಡ ನಿಲ್ಲಬೇಕಾಗಿದೆ. ಇವೆಲ್ಲವೂ ಅನಾವಶ್ಯಕ ಮತ್ತು ಅನಗತ್ಯ ಚರ್ಚೆ ಅಂತ ಹೇಳಿ ಕರವೇ ಸದಸ್ಯರು ಕೂಡ ಕಾಮೆಂಟ್ಗಳು ಹಾಕ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.